ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಅಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಮರಳಿ ಬಾ ಒಲವೇ ನೀಳ್ಗತೆಯ 2ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಶಶಾಂಕಾರು ನಿಧಾನವಾಗಿ ರಸ್ತೆಯಲ್ಲಿ ಮುಂದೆ ಸಾಗುತ್ತಿತ್ತು. ಸಂಜೆಯ ಟ್ರಾಫಿಕ್ ಹೆಚ್ಚಾಗಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಮಾತ್ರ ಮತ್ತೊಮ್ಮೆ ಮೃದುಲಾಳ ನೆನಪುಗಳು ಒಂದೊಂದಾಗಿ ಮೂಡುತ್ತಿದ್ದವು. ರಾಮಕೃಷ್ಣಯ್ಯ ಮತ್ತು ಸುಮತಿಯ ಎದುರು ಅವನು ಅದೆಷ್ಟೇ ಸಹಜವಾಗಿ ಮಾತನಾಡಲು ಪ್ರಯತ್ನಿಸಿದರೂ ಅವರ ಕಣ್ಣಲ್ಲಿ ಕಂಡ ನೋವು ಅವನ ಮನಸ್ಸನ್ನು ಇನ್ನಷ್ಟು ಭಾರವಾಗಿಸಿತ್ತು. ತಮ್ಮ ಮಗಳ ಬಗ್ಗೆ ಏನಾದರೂ ಹೊಸ ಸುಳಿವು ಸಿಕ್ಕಿದೆಯೇ ಎಂಬ ನಿರೀಕ್ಷೆ ಇನ್ನೂ ಅವರ ಕಣ್ಣಲ್ಲಿ ಬದುಕಿತ್ತು. ಆ ನಿರೀಕ್ಷೆಯನ್ನು ಪ್ರತಿ ಬಾರಿ ನಿರಾಸೆಗೊಳಿಸಿ ಹಿಂದಿರುಗುವುದು ಶಶಾಂಕ್ಗೆ ಅತ್ಯಂತ ಕಷ್ಟದ ಕೆಲಸವಾಗಿತ್ತು. ಮನೆಯ ಗೇಟನ್ನು ತೆರೆದು ಕಾರನ್ನು ಒಳಗೆ ನಿಲ್ಲಿಸುವಷ್ಟರಲ್ಲಿ ರಾತ್ರಿ 8 ಗಂಟೆಯಾಗಿತ್ತು. ಬಂದ್ಯಾಪ ಶಶಿ ಎನ್ನುತ್ತಾ ಶಾರದಾ ಹೊರಗೆ ಬಂದರು. ಹಾಂ ಅತ್ತೆ. ಹೇಗಿದ್ದಾರೆ? ಅವರು ಯಾರ ಬಗ್ಗೆ ಕೇಳುತ್ತಿದ್ದಾರೆ ಎಂಬುದು ಶಶಾಂಕ್ಗೆ ಅರ್ಥವಾಗಿತ್ತು. ಇನ್ನು ಹೇಗಿರ್ತಾರತ್ತೆ, ನಾವು ಹೇಗಿದ್ದೀವೋ ಹಾಗೇ ಇದ್ದಾರೆ, ನಿರ್ಜೀವ ದನಿಯಲ್ಲಿ ಹೇಳಿದ. ಶಾರದಾ ಮತ್ತೇನೂ ಕೇಳಲಿಲ್ಲ. ಅವನ ಮುಖವೇ ಸಾಕಷ್ಟು ಉತ್ತರ ಹೇಳುತ್ತಿತ್ತು. ತಟ್ಟೆ ಹಾಕಲೇ ಕೇಳಿದರು ಶಾರದತ್ತೆ. ಒಂದು 10 ನಿಮಿಷ ಫ್ರೆಶ್ ಆಗಿ ಬರ್ತೀನಿ ಎಂದವ ಕೋಣೆಯ ಕಡೆ ನಡೆದ. ಕೋಣೆಯೊಳಗೆ ಬಂದ ಶಶಾಂಕ್ ಬಟ್ಟೆ ಬದಲಿಸಿ ಕಿಟಕಿಯ ಮುಂದೆ ನಿಂತ. ಹೊರಗೆ ತುಂತುರು ಮಳೆ ಆರಂಭವಾಗಿತ್ತು. ಮಳೆ ಬಂದರೆ ಮೃದುಲಾ ಮನೆ ಮುಂದೆ ನಿಂತು ಮಳೆಯನ್ನೇ ನೋಡುತ್ತಾ ಇರುತ್ತಿದ್ದಳು. ಕೈಯಲ್ಲಿ ಬಿಸಿ ಕಾಫಿ, ಮುಖದಲ್ಲಿ ಮಗುವಿನಂತಹ ಖುಷಿ. ಶಶು, ಒಂದ್ಸರಿ ಬನ್ನಿ ಇಲ್ಲಿ, ಮಣ್ಣಿನ ವಾಸನೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಎಂದು ಕರೆಯುತ್ತಿದ್ದಳು. ಆ ನೆನಪು ಬಂದ ತಕ್ಷಣ ಶಶಾಂಕ್ ಕಣ್ಣು ಮುಚ್ಚಿಕೊಂಡ. ಕೆಲವು ನೆನಪುಗಳು ಸಮಾಧಾನ ಕೊಡೋದಿಲ್ಲ, ಮನದ ನೋವನ್ನು ಮತ್ತಷ್ಟು ಹಸಿಯಾಗಿಸ್ತವೆ. ಶಶಿ, ಬಾಪ್ಪ, ತಟ್ಟೆ ಹಾಕಿದ್ದೀನಿ ಕರೆದರು ಶಾರದತ್ತೆ. ಊಟದ ಮೇಜಿನ ಬಳಿ ಇಬ್ಬರೇ ಕುಳಿತಿದ್ದರು. ಸ್ವಲ್ಪ ಹೊತ್ತು ಮೌನದಲ್ಲೇ ಊಟ ನಡೆಯಿತು. ಬದುಕಲೆಕ್ಕೆಂದು ಒಂದಿಷ್ಟು ಹೊಟ್ಟೆಗೆ ಹಾಕಿಕೊಳ್ಳುವ ಶಾಸ್ತ್ರವಷ್ಟೇ. ಬದುಕಿನ ಬಗ್ಗೆ ಇದ್ದ ಆಸಕ್ತಿ, ಉತ್ಸಾಹ ಎಲ್ಲವೂ ಮೃದುಲಾಳ ಜೊತೆಗೆ ಹೋಗಿಬಿಟ್ಟಿತ್ತು. ಇವತ್ತು DIG ಏನಂದರು? ಊಟದ ಮಧ್ಯೆ ಕೇಳಿದರು ಶಾರದತ್ತೆ. ಶಶಾಂಕ್ ನೀರಿನ ಲೋಟ ಕೆಳಗಿಟ್ಟು ತಲೆಯಾಡಿಸಿದ. ಹಳೆ ಕೇಸು, ಮತ್ತೊಂದು ಸರಿ ನೋಡ್ತೀವಿ ಎಂದರು ಅಷ್ಟೆ. ಪ್ರತಿ ಸಲ ಅದೇ ಉತ್ತರ ಎಂದರು ಶಾರದಾ ನಿಟ್ಟುಸಿರು ಬಿಡುತ್ತಾ. ಆದರೂ ಪ್ರಯತ್ನ ಬಿಡೋದಕ್ಕಾಗೋದಿಲ್ವಲ್ಲ ಅತ್ತೆ. ಒಂದಲ್ಲ ಒಂದಿನ ಸತ್ಯ ಗೊತ್ತಾಗುತ್ತೆ. ಮೃದುಲಾ ಸಿಕ್ಕೇ ಸಿಗ್ತಾಳೆ ಅನ್ನೋ ನಂಬಿಕೆ ನನಗಿದೆ, ನೀರು ಕುಡಿಯುತ್ತಾ ಹೇಳಿದ. ಅದೇ ನಂಬಿಕೆ ಅವನನ್ನು ಇನ್ನೂ ಉಸಿರಾಡುತ್ತಾ ಇರುವಂತೆ ಮಾಡಿತ್ತು. ರಾತ್ರಿ 9 ಗಂಟೆ ಸುಮಾರಿಗೆ ಮೊಬೈಲ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಕಾಣಿಸಿಕೊಂಡ ಹೆಸರು ನೋಡಿ ಶಶಾಂಕ್ ತಕ್ಷಣ ಕರೆ ಸ್ವೀಕರಿಸಿದ. ಹೇಳಿ ಮಾವ. ಸ್ವರದಲ್ಲಿ ತುಸು ಗಾಬರಿ, ಜೊತೆಗೆ ಏನೋ ನಿರೀಕ್ಷೆ ಕೂಡ. ಅದು ನೀನು ಇಲ್ಲಿಗೆ ಬಂದಾಗ ಒಂದು ವಿಷಯ ಹೇಳೋದನ್ನು ಮರ್ತೆಪ್ಪ. ನಾಳೆ ಸಂಜೆ ವೈಶಾಖ್ ಬರ್ತಾ ಇದ್ದಾನಂತೆ ಎಂದರು ರಾಮಕೃಷ್ಣಯ್ಯ. ಓಹ್, ಒಳ್ಳೆಯದಾಯಿತು ಮಾವ. ನಾನು ನಾಳೆ ಆಫೀಸಿಂದ ನೇರವಾಗಿ ಅಲ್ಲಿಗೆ ಬರ್ತೀನಿ ಶಶಾಂಕ್ ಹೇಳಿದಾಗ, ಸರಿ ಕಣಪ್ಪ ಎಂದರು. ಆ ರಾತ್ರಿ ಹಾಸಿಗೆಯ ಮೇಲೆ ಮಲಗಿದ್ದರೂ ಶಶಾಂಕ್ಗೆ ನಿದ್ದೆ ಬರಲಿಲ್ಲ. ವೈಶಾಖ್ ನೆನಪಾಗುತ್ತಿದ್ದ. ಮದುವೆಯಾದ ಹೊಸದರಲ್ಲಿ ಭಾವ ಎಂದು ಹಿಂದೆ ಮುಂದೆ ತಿರುಗುತ್ತಿದ್ದ ಹುಡುಗ. ವಿದೇಶಕ್ಕೆ ಹೋಗುವ ಮುನ್ನ, ಭಾವ ಅಕ್ಕನ ಚೆನ್ನಾಗಿ ನೋಡ್ಕೊಳ್ಳಿ ಎಂದು ನಗುತ್ತಾ ಹೇಳಿದ್ದ. ಆಗ ಅವನು ನಗುತ್ತಲೇ, ಏನೂ ಯೋಚನೆ ಮಾಡಬೇಡ, ನಿನ್ನ ಅಕ್ಕನ್ನ ನನ್ನ ಕಣ್ಣು ರೆಪ್ಪೆ ಹಾಗೆ ನೋಡ್ಕೋತೀನಿ ಎಂದಿದ್ದ. ಆ ಮಾತು ನೆನಪಾದಾಗ ಎದೆಯೊಳಗೆ ಏನೋ ನೋವು ಚುಚ್ಚಿದಂತಾಯಿತು. ನಾನು ಮೃದುಲಾನ್ ಚೆನ್ನಾಗಿ ನೋಡ್ಕೊಳ್ಳಿಲ್ವೇ? ನನ್ನ ಪ್ರೀತಿಯಲ್ಲಿ ಏನಾದರೂ ಕೊರತೆ ಇತ್ತೇ? ಪ್ರಶ್ನೆ ಎಷ್ಟೋ ಬಾರಿ ಮನಸ್ಸಿಗೆ ಬಂದಿತ್ತು. ಆದರೆ ಉತ್ತರ ಮಾತ್ರ ಯಾವತ್ತೂ ಸಿಕ್ಕಿರಲಿಲ್ಲ. ಕಿಟಕಿಯ ಹೊರಗೆ ಮಳೆ ಜೋರಾಗುತ್ತಿತ್ತು. ಗಡಿಯಾರದ ಮುಳ್ಳುಗಳು ಮುಂದೆ ಸಾಗುತ್ತಿದ್ದವು. ಶಶಾಂಕನ ಬದುಕು ಮಾತ್ರ ಇನ್ನೂ ಆ 1 ವರ್ಷದ ಹಿಂದಿನ ಆ ದಿನದಲ್ಲೇ ನಿಂತಿತ್ತು. ಸಂಜೆ 6 ಗಂಟೆ ದಾಟುತ್ತಿತ್ತು. ಮನೆ ಮುಂದೆ ಕಾರು ಬಂದು ನಿಂತ ಶಬ್ದ ಕೇಳುತ್ತಿದ್ದಂತೆಯೇ ರಾಮಕೃಷ್ಣಯ್ಯ ವರಾಂಡಕ್ಕೆ ಬಂದರು. ಗೇಟ್ ಹೊರಗೆ ಟ್ಯಾಕ್ಸಿಯಿಂದ ಇಳಿಯುತ್ತಿದ್ದ ವೈಶಾಖ್ ಕಾಣಿಸಿದ. ಬೆನ್ನಿಗೆ ಬ್ಯಾಗ್,
ಕೈಯಲ್ಲಿ ಸೂಟ್ಕೇಸ್. ಸುಮಾರು 2 ವರ್ಷಗಳ ನಂತರ ಮಗನನ್ನು ಎದುರು ನೋಡುತ್ತಿದ್ದ ತಂದೆಯ ಮುಖದಲ್ಲಿ ಸಂತೋಷ ಮೂಡಿತು. ಲೇ ಇವಳೇ, ವೈಶಾಖ್ ಬಂದ ನೋಡು. ಸಂತಸದ ದನಿಯಲ್ಲಿ ಹೆಂಡತಿಯನ್ನು ಕೂಗಿದರು. ಅವಸರವಾಗಿ ಅಡುಗೆ ಮನೆಯಿಂದ ಹೊರಗೆ ಬಂದರು ಸುಮತಿ. ಮಗನನ್ನು ಕಂಡೊಡನೆಯೇ ಕಣ್ಣು ತುಂಬಿ ಬಂದಿತ್ತು. ಮಗ ಅಮ್ಮನನ್ನು ಅಪ್ಪಿಕೊಂಡ. ತಾಯಿಯ ಕಣ್ಣೀರು ಮಗನ ಎದೆಯನ್ನು ತೋಯಿಸಿತ್ತು. ಅಮ್ಮ ಎನ್ನುತ್ತಾ ತಾಯಿಯ ಬೆನ್ನು ತಡವುತ್ತಾ ಸಮಾಧಾನ ಮಾಡಿದ. ತಂದೆ ತಾಯಿ ಇಬ್ಬರೂ 10 ವರ್ಷ ಹೆಚ್ಚು ವಯಸ್ಸಾದವರಂತೆ ಕಂಡರು. ಅದಕ್ಕೆ ಕಾರಣ ಅವನಿಗೆ ತಿಳಿಯದ್ದೇನಲ್ಲ. ಅವನ ಕಣ್ಣು ತಮ್ಮ ಫ್ಯಾಮಿಲಿ ಫೋಟೋ ಕಡೆ ಸಾಗಿತ್ತು. ಮೃದುಳಾಳ ನೆನಪಿನಿಂದ ಕಣ್ಣೀರು ಇನ್ನೂ ಹೆಚ್ಚಾಗಿತ್ತು. ಅಷ್ಟರಲ್ಲಿ ಮತ್ತೊಂದು ಕಾರ್ ಗೇಟ್ ಒಳಗೆ ಬಂತು. ಆಫೀಸ್ನಿಂದ ನೇರವಾಗಿ ಬಂದಿದ್ದ ಶಶಾಂಕ್ ಕಾರಿನಿಂದ ಇಳಿದ. ವೈಶಾಖ್ ಅವನನ್ನು ನೋಡಿ ಮುಗುಳುನಗೆ ನಗುತ್ತಾ ಭಾವ ಎಂದು ಮುಂದೆ ಬಂದ. ಶಶಾಂಕ್ ಕೂಡ ನಗುತ್ತಾ ಅವನನ್ನು ಅಪ್ಪಿಕೊಂಡ. ವೆಲ್ಕಮ್ ಹೋಮ್ ಭಾವಮೈದಾ ಎಂದು ವೈಶಾಖನ ಬೆನ್ನು ಚಪ್ಪರಿಸಿದ. ಅಷ್ಟರಲ್ಲೇ ಸುಮತಿ ಕಾಫಿ ಹಿಡಿದು ಬಂದಿದ್ದರು. ಕಾಫಿ ಹಿಡಿದು ಎಲ್ಲರೂ ಹಾಲ್ನಲ್ಲಿಯೇ ಮಾತನಾಡುತ್ತಾ ಕುಳಿತರು. ಎಲ್ಲರಿಗೂ ಮೃದುಳಾಳ ಅನುಪಸ್ಥಿತಿ ಕಾಡುತ್ತಿತ್ತು. ಆದರೂ ಯಾರೂ ಆ ವಿಷಯದ ಬಗ್ಗೆ ಮಾತನಾಡಲಿಲ್ಲ. ಒಬ್ಬರು ಆ ಮಾತು ತೆಗೆದರೆ ಉಳಿದವರೂ ಆ ದುಃಖದಲ್ಲಿ ಮುಳುಗುವರು ಎಂಬುದು ಎಲ್ಲರಿಗೂ ತಿಳಿದಿತ್ತು. ಅಲ್ಲೇ ಊಟ ಮುಗಿಸಿದ ಶಶಾಂಕ್ 2 ದಿನ ಬಿಟ್ಟು ಸಿಗುವ ಬಗ್ಗೆ ವೈಶಾಖನಿಗೆ ಹೇಳಿ ತನ್ನ ಮನೆಗೆ ಹೊರಟಿದ್ದ. ರಾತ್ರಿ ಶಶಾಂಕ್ ಮೃದುಳಾಳ ಫೋಟೋ ಮುಂದೆ ನಿಂತು ನಿತ್ಯದ ವರದಿ ಒಪ್ಪಿಸುತ್ತಿದ್ದ. ವೈಶಾಖನಿಗೆ ಅಲ್ಲಿ ಹವೆ ಚೆನ್ನಾಗಿ ಹಿಡಿದಿದೆ. ಮೃದು ಒಳ್ಳೆ ಬಣ್ಣ ಬಂದಿದ್ದಾನೆ. 3 ವಾರದ ರಜೆ ಮೇಲೆ ಬಂದಿದ್ದಾನೆ. ಅವನು ನೋಡೋದಕ್ಕೋಸ್ಕರನಾದರೂ ಬಂದುಬಿಡೆ ಎಂದವನ ಕಣ್ಣುಗಳು ಕೊಳಗಳಾಗಿದ್ದವು. ಸಂಜೆ ಹೊತ್ತು ನಗರದ ಗದ್ದಲದಿಂದ ಸ್ವಲ್ಪ ದೂರದಲ್ಲಿದ್ದ ಒಂದು ಸಣ್ಣ ಕಾಫಿ ಶಾಪ್ನಲ್ಲಿ ಶಶಾಂಕ್ ಮತ್ತು ವೈಶಾಖ್ ಕುಳಿತಿದ್ದರು. ಅದು ದೊಡ್ಡದಾದ ಆಧುನಿಕ ಕಾಫಿ ಶಾಪ್ ಆಗಿರಲಿಲ್ಲ. ಮರದ ಕುರ್ಚಿಗಳು, ಗೋಡೆ ಮೇಲೆ ಹಾಕಿದ್ದ ಹಳೆಯ ಚಿತ್ರಗಳು, ಮೃದುವಾದ ಹಳದಿ ಬೆಳಕು ಎಲ್ಲವೂ ಒಂದು ಆತ್ಮೀಯತೆಯನ್ನು ನೀಡುವಂತಿತ್ತು. ಕಿಟಕಿಯ ಪಕ್ಕದ ಮೂಲೆಯ ಟೇಬಲ್ ಮೃದುಳಾಳಿಗೆ ತುಂಬ ಇಷ್ಟವಾಗಿತ್ತು. ಇಂದು ಅದೇ ಟೇಬಲ್ ಆರಿಸಿಕೊಂಡು ಕುಳಿತಿದ್ದರು ಅವರಿಬ್ಬರು. ಆ ಜಾಗದಲ್ಲಿ ಈಗ ಮೃದುಳಾ ಇರಲಿಲ್ಲ. ಆದರೆ ಅವಳ ನೆನಪು ಮಾತ್ರ ಪ್ರತಿಯೊಂದು ಮೂಲೆಯಲ್ಲೂ ಇದ್ದಂತೆ ಅನಿಸುತ್ತಿತ್ತು. ವೈಶಾಖ್ ಸುತ್ತಲೂ ನೋಡಿದ. ಇದು ಅಕ್ಕಂಗೆ ಇಷ್ಟವಾದ ಜಾಗ ಅಲ್ವಾ ಎಂದು ಕೇಳಿದ. ಶಶಾಂಕ್ ಸಣ್ಣದಾಗಿ ನಕ್ಕು ಹಾಂ ಹೌದು ಎಂದ. ಅವನು ಕಾಫಿ ಕಪ್ ಕೈಗೆತ್ತಿಕೊಂಡ. ಇಲ್ಲಿಗೆ ಬಂದಾಗ ಅವಳು ತುಂಬ ಖುಷಿಯಾಗಿರ್ತಿದ್ಲು. ಕೆಲವು ಕ್ಷಣ ಇಬ್ಬರೂ ಮೌನವಾಗಿದ್ದರು. ಹೊರಗೆ ವಾಹನಗಳ ಶಬ್ದ ಕೇಳಿಸುತ್ತಿತ್ತು. ಆದರೆ ಆ ಟೇಬಲ್ ಬಳಿ ಮಾತ್ರ ಹಳೆಯ ನೆನಪುಗಳೇ ತುಂಬಿದ್ದವು. ವೈಶಾಖ್ ನಿಧಾನವಾಗಿ ಕೇಳಿದ, ಅವತ್ತೇನಾಯಿತು ಭಾವ? ಅಕ್ಕ ಏನಾದರೂ ಸುಳಿವು ಕೊಟ್ಟಿದ್ಲಾ? ಏನಾದರೂ ಜಗಳ, ಮನಸ್ತಾಪ ಎಂದವ. ಶಶಾಂಕನ ಮುಖದ ಮೇಲಿನ ಬೇಸರ ಗಮನಿಸಿ, ನಿಮ್ಮ ಮೇಲೆ ಅನುಮಾನ ಅಂತಲ್ಲ ಭಾವ. ನಿಮ್ಮನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ದಿದ್ದಕ್ಕ, ಅಪ್ಪ ಅಮ್ಮನ ಮೇಲೆ ಜೀವನೇ ಇಟ್ಕೊಂಡಿದ್ದಕ್ಕ ಇದ್ದಕ್ಕಿದ್ದ ಹಾಗೆ ಕಾಣೆ ಆಗೋದು ಅಂದರೆ ನನಗಿನ್ನೂ ನಂಬೋದಕ್ಕೆ ಆಗ್ತಾಯಿಲ್ಲ. ಅವನ ಮನದ ಮಾತನ್ನು ಹರಹಿದ. ಇಲ್ಲ ವೈಶಾಖ್, ನಮ್ಮಿಬ್ಬರ ಮಧ್ಯ ಜಗಳನೇ ಇರಲಿಲ್ಲ. ಸಣ್ಣ ಪುಟ್ಟ ಮನಸ್ಸು 1-2 ಗಂಟೆಗಳಲ್ಲೇ ಸರಿ ಹೋಗ್ತಾಯಿತ್ತು. ಅವತ್ತು ನಿಮ್ಮಕ್ಕ ಕಾಣೆ ಆಗೋ ದಿನ ಕೂಡ ಎಲ್ಲ ದಿನದ ಹಾಗೆ ಇತ್ತು. ಮಾಮೂಲಾಗಿಯೇ ಮಾತಾಡಿದ್ಲು. ಬೆಳಿಗ್ಗೆ ಆಫೀಸಿಗೆ ಕಳಿಸುವಾಗ ಕೂಡ ನಗ್ನಗ್ತಾನೆ ಕಳಿಸಿದ್ಲು ಎಂದವ. ಒಂದು ಕ್ಷಣ ಬಿಟ್ಟು, ಇಲ್ಲ ವೈಶಾಖ್, ಅವತ್ತು ಅವಳು ನಗ್ನಗ್ತಾ ಕಳಿಸಿರಲಿಲ್ಲ. ಈಗ ನೆನಪಾಗ್ತಾ ಇದೆ ನನಗೆ. ನಾನು ಹೊರಡುವಾಗ ಅವಳ ಕಣ್ಣಲ್ಲಿ ತೆಳು ನೀರಿನ ಪರದೆ ಇತ್ತು. ಅವಳು ದಿನಕ್ಕಿಂತ ಹೆಚ್ಚು ಹೊತ್ತು ನನ್ನನ್ನು ತಬ್ಕೊಂಡಿದ್ಲು. ಅವಳೊಳಗೆ ಏನೋ ಒಂದು ತಳಮಳ ಇತ್ತು. ನಾನೇ ಅದಕ್ಕೆ ಹೆಚ್ಚು ಗಮನ ಕೊಡಲಿಲ್ಲ. ಈಗ ಒಂದೊಂದಾಗಿ ನೆನಪಾಗ್ತಾ ಇದೆ. ದನಿಯಲ್ಲಿ ತುಸು ಆವೇಶವಿತ್ತು. ಅಂದರೆ ಆ ದಿನದ ಮೊದಲು ಕೂಡ ಹೀಗೆ ಏನಾದರೂ ಆಗಿರ್ಬೋದು ಭಾವ, ನೆನಪಿಸ್ಕೊಳ್ಳಿ ಎಂದ ವೈಶಾಖ್. ಇಲ್ಲ ವೈಶಾಖ್, ಏನೂ ನೆನಪಾಗ್ತಾ ಇಲ್ಲ. ಸ್ವಲ್ಪ ಹೊತ್ತು
ನೆನಪಿನ ಗಣಿಯಲ್ಲಿ ಕೈಯಾಡಿಸಿದ ನಂತರ ಹೇಳಿದ ಶಶಾಂಕ್. ಕೆಲವು ಕ್ಷಣ ಇಬ್ಬರೂ ಮೌನವಾಗಿದ್ದರು. ಕಾಫಿ ಕಪ್ನಿಂದ ಏಳುತ್ತಿದ್ದ ಹೊಗೆ ನಿಧಾನವಾಗಿ ಮಾಯವಾಗುತ್ತಿತ್ತು. ಆದರೆ ಶಶಾಂಕ್ ಮನಸ್ಸಿನಲ್ಲಿ ಮಾತ್ರ ಆ ದಿನದ ಬೆಳಗು ಮತ್ತೆ ಮತ್ತೆ ಮೂಡುತ್ತಿತ್ತು. ಅವಳು ಏನಾದರೂ ಹೇಳಬೇಕು ಅಂತ ಪ್ರಯತ್ನಿಸ್ತಾ ಇದ್ಲ ಭಾವ? ವೈಶಾಖ್ ನಿಧಾನವಾಗಿ ಕೇಳಿದ. ಶಶಾಂಕ್ ಕಣ್ಣುಗಳನ್ನು ಮುಚ್ಚಿಕೊಂಡ. ಗೊತ್ತಿಲ್ಲ ವೈಶಾಖ್ ಎಂದ. ಆ ದಿನ ಅವಳ ಮುಖದಲ್ಲಿ ಏನೋ ಇತ್ತು, ಆದರೆ ನಾನು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲೇ ಇಲ್ಲ. ಅವನ ಧ್ವನಿ ಭಾರವಾಯಿತು. ವೈಶಾಖ್ ಮೌನವಾಗಿ ಕೇಳುತ್ತಿದ್ದ. ನಾನು ಆಫೀಸಿಗೆ ಹೋದ ಮೇಲೆ ಕೂಡ ಒಂದು ಸರ್ತಿ ಕರೆ ಮಾಡಿದ್ಲು. ಸಾಮಾನ್ಯವಾಗೇ ಮಾತಾಡಿದ್ಲು, ಏನೂ ಆಗಿಲ್ಲ ಅನ್ನೋ ಹಾಗೆ. ನಿಟ್ಟೆಸರು ಬಿಟ್ಟ ಶಶಾಂಕ್. ಆಮೇಲೆ ಕುತೂಹಲದಿಂದ ಕೇಳಿದ ವೈಶಾಖ್. ಆಮೇಲೆ ಅವಳ ಧ್ವನಿ ಮತ್ತೆ ಕೇಳಲೇ ಇಲ್ಲ. ದೊಡ್ಡ ನಿಟ್ಟೆಸರು ಬಿಟ್ಟ ಶಶಾಂಕ್. ವೈಶಾಖ್ ಕಣ್ಣುಗಳು ತೇವಗೊಂಡವು. ಅಕ್ಕನನ್ನು ಕಳೆದುಕೊಂಡ ನೋವು ಅವನಿಗೂ ಇತ್ತು. ಆದರೆ ತನ್ನ ಮುಂದೆ ಕುಳಿತಿದ್ದ ವ್ಯಕ್ತಿ ಅವಳನ್ನು ಎಷ್ಟು ಆಳವಾಗಿ ಪ್ರೀತಿಸುತ್ತಿದ್ದಾನೆ ಎಂಬುದು ಈಗ ಅವನಿಗೆ ಮತ್ತಷ್ಟು ಅರ್ಥವಾಗಿತ್ತು. ಭಾವ, ನೀವು ಅವಳನ್ನು ಹುಡುಕೋದು ನಿಲ್ಲಿಸಿಲ್ಲ ಅಲ್ವಾ? ಶಶಾಂಕ್ ಸಣ್ಣದಾಗಿ ನಕ್ಕ. ಅವಳನ್ನು ಹುಡುಕೋದನ್ನು ಹೇಗೆ ನಿಲ್ಲಿಸಲಿ ವೈಶು? ಅವಳು ನನ್ನ ಬದುಕಿನ ಒಂದು ಭಾಗ ಅಲ್ಲ, ಅವಳೇ ನನ್ನ ಬದುಕು. ಆ ಮಾತು ಕೇಳಿ ವೈಶಾಖ್ ತಲೆ ತಗ್ಗಿಸಿದ. ಮೃದುಲಾ ಯಾಕೆ ಹೋದಳು, ಎಲ್ಲಿಗೆ ಎಂಬ ಪ್ರಶ್ನೆಗೆ ಉತ್ತರ ಇನ್ನೂ ಸಿಕ್ಕಿರಲಿಲ್ಲ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿತ್ತು. ಅವಳು ಶಶಾಂಕನಿಂದ ದೂರ ಹೋಗುವಂಥ ಸಂಬಂಧ ಅವರಿಬ್ಬರ ನಡುವೆ ಇರಲಿಲ್ಲ. ಅದೇ ಕಾರಣಕ್ಕೆ ನಿಗೂಢತೆ ಇನ್ನೂ ಗಾಢವಾಗಿತ್ತು. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಇದು ಹೊಸ ಕಥೆ ಇಷ್ಟ ಆಗ್ತಾ ಇದೆಯಾ? ಇದು ತುಂಬ ಸಂಚಿಕೆಗಳ ಧಾರಾವಾಹಿ ಅಲ್ಲ, 10 ಸಂಚಿಕೆಯಲ್ಲಿ ಮುಗಿದು ಹೋಗುವಂಥ ನೀಳ್ಗತೆ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.